2026 ಸ್ವಾಗತಿಸಲು ಕೌಂಟ್ ಡೌನ್ ಆರಂಭ ಆಗಿದೆ. ಸಿದ್ಧತೆ ಬಹಳ ಜೋರಾಗಿದೆ, ಭದ್ರತೆ ಕೂಡ ಅಷ್ಟೇ ಜೋರಾಗಿ ಇದೆ. 2026 ಕೌಂಟ್ ಡೌನ್ ಈಗ ರಾತ್ರಿ 12 ಗಂಟೆ ಆಗ್ತಿದ್ದಂಗೆ 2025 ಹೋಗಿ 2026ಕ್ಕೆ ನಾವೆಲ್ಲ ಕಾಲಿಡ್ತೀವಿ. MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಂತೂ ಫುಲ್ ಲಕ್ಕ ಲಕ್ಕ ಅಂತ ಇದೆ. ರಾತ್ರಿ ಕುಣಿದು ಕುಪ್ಪಳಿಸಲಿದ್ದಾರೆ ಯುವ ಜನತೆ. ಪೊಲೀಸರಿಂದ ಎಲ್ಲೆಲ್ಲೂ ಭಾರಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನಾದ್ಯಂತ ಪೊಲೀಸರು ಹೈ ಸೆಕ್ಯೂರಿಟಿ, ಹೈ ಅಲರ್ಟ್ ಆಗಿದ್ದಾರೆ. ಪಾರ್ಟಿ ಫ್ರೀಕ್ಗಳನ್ನು ನಿಭಾಯಿಸುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಇದೇ ಸಂದರ್ಭದಲ್ಲಿ ಕೈಗೊಳ್ಳಲಾಗಿದೆ. 2025 ಮುಗಿದಿದೆ, 2026ಕ್ಕೆ ಕೌಂಟ್ ಡೌನ್. ಇನ್ನು 2026 ಸ್ವಾಗತಿಸೋಕೆ ಏನು ಕೌಂಟ್ ಡೌನ್ ಶುರುವಾಗಿದೆ, ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ MG ರಸ್ತೆಯಿಂದ ನಮ್ಮ ಪ್ರತಿನಿಧಿ ಅಂಕಿತಾ, ಕೋರಮಂಗಲದಿಂದ ನಮ್ಮ ಪ್ರತಿನಿಧಿ ಚಂದನ ಇಬ್ರು ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾನು ಅಂಕಿತನ್ನ ಮಾತಾಡಿಸ್ತೀನಿ. ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ನೀವು ಹೇಳಿದ ಹಾಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳು MG ರೋಡ್, ಹಾಗೆ ಬ್ರಿಗೇಡ್ ರಸ್ತೆ, ಹಾಗೆ ಚರ್ಚ್ ಸ್ಟ್ರೀಟ್ ರಸ್ತೆ ಏನಿದೆ, ಈಗಾಗಲೇ ಇಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ನಿನ್ನೆಯಷ್ಟೇ ಒಂದಷ್ಟು ಪ್ರೆಸ್ ಮೀಟ್ ಗಳನ್ನ ಮಾಡಿ ಏನೇನು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಆಗಿರ್ಬೋದು ಅಥವಾ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲವನ್ನ ಕೂಡ ಚೆಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಸಂಜೆ ಆಗ್ತಾ ಇದ್ದಂಗೆ ಲೈಟ್ಸ್ ಗಳೆಲ್ಲವೂ ಕೂಡ ಆನ್ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಮಧುಸೂದನ್, ಸ್ಥಳದಲ್ಲಿದ್ದೀನಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ 3 ಭಾಗಗಳು ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿದ್ದೀನಿ. MG ರೋಡ್ ಇಂದ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗತ್ತೆ. ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆದ ತಕ್ಷಣ ಸ್ಟ್ರೈಟ್ ಬಂದು ಲೆಫ್ಟ್ ತಗೊಂಡಾಗ ನಮ್ಗೆ ಚರ್ಚ್ ಸ್ಟ್ರೀಟ್ ಕೂಡ ಸಿಗುತ್ತೆ. ಅಲ್ಲಿ ಯಾವ ತರದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ರಸ್ತೆಯ ಬದಿಯಲ್ಲಿ ಬ್ಯಾರಿಗೇಡ್ ಗಳನ್ನ ಅಳವಡಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾರು ಕೂಡ ಕುಡಿದು ತೂರಾಡಿಕೊಂಡು ರಸ್ತೆಗೆ ಬರೋ ಹಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ ಕೆಲವೊಂದು ಐಲ್ಯಾಂಡ್ ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಅಂದ್ರೆ ಸೇಫ್ಟಿ ಐಲ್ಯಾಂಡ್ ಗಳು, ಏನೇ ಸಮಸ್ಯೆ ಆದ್ರೂ ಕೂಡ ಈ ಜಾಗಕ್ಕೆ ಬಂದ್ರೆ ಇಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಇರ್ತಾರೆ, ಅವರು ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಮತ್ತೊಂದು ಕಡೆ ನಾನೀಗಾಗಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ QR ಕೋಡ್ ಏನಿದೆ ಅದನ್ನ ಕೂಡ ಅಳವಡಿಸಲಾಗಿದೆ. ಈ ಬಾರಿ ಡಿಜಿಟಲ್ ಟಚ್ ಅನ್ನ ನೀಡಲಾಗಿದೆ. ಹಾಗಾಗಿ ಆ ಸಿದ್ಧತೆ ಕೂಡ ಬರದಿಂದ ಸಾಕ್ತಾ ಇರಬಹುದು. ಇನ್ನು ಮೇಲ್ಭಾಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಲೈಟಿಂಗ್ಸ್ ಇದೆ ಅಂತ ಹೇಳಿ. ಅಂದ್ರೆ ಈ ಲೈಟಿಂಗ್ಸ್ ಪೂರ್ತಿ ಆನ್ ಆದಂತಹ ಸಂದರ್ಭದಲ್ಲಿ ಲಕ್ಕಲಕ್ಕಾಗಿ ಎಲ್ಲವೂ ಕೂಡ ಹೊಳೆಯುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಸಜ್ಜಾಗಿರುವಂತದ್ದು. ಇನ್ನು ನೇರ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಬ್ಯಾರಿಗೇಡ್ ಗಳನ್ನ ಹಾಕಿದ್ದಾರೆ. ಬರುವಂತಹ ಪ್ರತಿಯೊಬ್ರು ಕೂಡ ಅಂದ್ರೆ ಈ ಒಂದು ಸೆಲೆಬ್ರೇಷನ್ ಗೆ ಬರುವಂತಹ ಪ್ರತಿಯೊಬ್ರು ಕೂಡ ಈ ಒಂದು ಬ್ಯಾರಿಗೇಡ್ ಒಳಗಡೆನೆ ಎಂಟ್ರಿ ಆಗ್ಬೇಕಾಗತ್ತೆ. ಇದ್ರ ಆ ಕಡೆ ಭಾಗ ಆಗಿರ್ಬೋದು ಅಥವಾ ಹೊರಭಾಗ ಅಂದ್ರೆ ರಸ್ತೆ ಬದಿ ಯಾರು ಕೂಡ ಹೋಗೋ ಹಾಗಿಲ್ಲ. ಎಲ್ಲರೂ ಕೂಡ ಇಲ್ಲಿ ಶಿಸ್ತನ್ನ ಪಾಲನೆ ಮಾಡಬೇಕಾಗತ್ತೆ. ಜೊತೆಗೆ ಪೊಲೀಸರು ಕೊಡುವಂತಹ ಗೈಡ್ ಲೈನ್ಸ್ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕು. ಇನ್ನೊಂದು ಕಡೆ ನೀವು ಪಕ್ಕದಲ್ಲಿ ನೋಡ್ತಾ ಇರಬಹುದು ಹೋಟೆಲ್ ದಿ ಕರ್ಜನ್ ಕೋರ್ಟ್ ಅಂತ ಹೇಳಿ ಇದೆ. ಆ ಹೋಟೆಲ್ ಒಳಭಾಗ ಒಂದು ವಾರ್ ರೂಮ್ ಅನ್ನ ಮಾಡಿದ್ದಾರೆ ಪೊಲೀಸರು. ಈ ಅಂದ್ರೆ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೆ MG ರಸ್ತೆಯ ಸುತ್ತಮುತ್ತ ಸುಮಾರು 350ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಅದನ್ನ HD ಕ್ವಾಲಿಟಿಯಲ್ಲಿ ಕೂಡ ನೋಡಲಾಗುತ್ತೆ. ಈ ಬಾರಿ ಸ್ಪೆಷಲ್ ಅಂತಂದ್ರೆ ಹೀಟ್ ಮ್ಯಾಪ್ ಅನ್ನ ಕೂಡ ಹಾಕಲಾಗಿದೆ. ಅದರಲ್ಲಿ ರೆಡ್, ಯೆಲ್ಲೋ ಹಾಗೆ ಗ್ರೀನ್, ಅಂದ್ರೆ ಗ್ರೀನ್ ಏನನ್ನು ಸೂಚಿಸುತ್ತೆ ಅಂತ ಹೇಳೋದಾದ್ರೆ, ಗ್ರೀನ್ ಅಂತಂದ್ರೆ ಒಂದು ಕಡೆ ಜನ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿ ನಾರ್ಮಲ್ ಆಗಿದೆ ಅಲ್ಲಿನ ಪರಿಸ್ಥಿತಿ, ಅಂದ್ರೆ ಇನ್ನೂ ಕೂಡ ಜನ ಸೇರ್ಬೋದು ಅನ್ನೋದನ್ನ ಸೂಚಿಸುತ್ತೆ. ಜೊತೆಗೆ ಯೆಲ್ಲೋ ಅಂದ್ರೆ ಸ್ವಲ್ಪ ಕ್ರೌಡ್ ಆಗಿದೆ ಬಟ್ ಜನ ಸೇರ್ಬೋದು, ಆ ಜಾಗದಲ್ಲಿ ಜನ ಜಾಸ್ತಿ ಇದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಹಾಗೆ ರೆಡ್ ಕಲರ್ ಡೇಂಜರ್ ಕಲರ್, ಅಂದ್ರೆ ಕ್ರೌಡ್ ಜಾಸ್ತಿ ಆಗಿದೆ, ಮಿತಿ ಮೀರಿದೆ, ಇನ್ನು ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ. ಅಂತಹ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅಲರ್ಟ್ ಆಗಿ ಕೂಡಲೇ ಆ ಸ್ಥಳಕ್ಕೆ ಧಾವಿಸ್ತಾರೆ. ಇನ್ನು ಮೇಲ್ಗಡೆ ನೀವು ನೋಡ್ತಾ ಇರಬಹುದು ಸ್ಪೆಷಲ್ ಆಗಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಹೆಚ್ಚುವರಿಯಾಗಿ ಈ ಭಾಗಗಳಲ್ಲಿ 50 ಮೀಟರ್ ಒಳಗೆ ಎಲ್ಲವೂ ಕೂಡ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ವಾಚ್ ಟವರ್
ಟವರ್ ಅಂದ್ರೆ ಆ ವಾಚ್ ಟವರ್ ಮೇಲೆ ನಿಂತ್ಕೊಂಡು ಪೊಲೀಸ್ ಸಿಬ್ಬಂದಿ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಅನುಚಿತವಾಗಿ ಅಸಭ್ಯವಾಗಿ ಕಿರಿಕಿರಿಯನ್ನ ಉಂಟು ಮಾಡಿದ್ದಲ್ಲಿ ಅಥವಾ ಪೊಲೀಸ್ ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ದಲ್ಲಿ ತಕ್ಷಣ ಅಲರ್ಟ್ ಆಗಿ ಪೊಲೀಸ್ ಸಿಬ್ಬಂದಿ ಅವರನ್ನ ಏರಿಯಾದಿಂದ ಕಿಕ್ಔಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪದೇ ಪದೇ ಈ ರೀತಿ ತೊಂದರೆ ಕೊಡೋರಿಗೆ ಈ ಏರಿಯಾದಲ್ಲಿ ಈ ಜಾಗದಲ್ಲಿ ಬರೋದಕ್ಕೇನೆ ಅವಕಾಶ ಕಲ್ಪಿಸೋದಿಲ್ಲ. ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು ಎಲ್ಲಾ ಕಡೆಗಳಲ್ಲಿ ಬ್ಯಾರಿಗೇಡ್ ಜೊತೆಗೆ ಈ ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ ಇರುವಂತಹ ಪಬ್ಗಳು, ರೆಸ್ಟೋರೆಂಟ್ಗಳು, ಬಾರ್ಗಳು ಈಗಾಗಲೇ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂತದ್ದು. ಇನ್ನೂ ಯಾವುದು ಕೂಡ ಓಪನ್ ಆಗಿಲ್ಲ. ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲವೂ ಕೂಡ ಓಪನ್ ಆಗುತ್ತೆ. ಕೇವಲ ರಾತ್ರಿ ಮಾತ್ರ ಅಲ್ಲ, ಹಗಲು ಹೊತ್ತಲ್ಲೂ ಕೂಡ ಒಂದಷ್ಟು ಜನ ಇಲ್ಲಿ ಸೀಟ್ ಬುಕ್ಕಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಹಗಲು ಹೊತ್ತಿಗೆ ಬಂದು ಅವರು ಇಲ್ಲಿ ಪಾರ್ಟಿಯನ್ನ ಮಾಡ್ತಾರೆ. ಅಂತವ್ರಿಗೂ ಕೂಡ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಮಧುಸೂದನ್, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಕ್ಕೆ ಇನ್ನು ಕೆಲ ಗಂಟೆಗಳು ಮಾತ್ರ ಬಾಕಿ ಇದೆ. ನನ್ನ ಸಹೋದ್ಯೋಗಿ ಅಂಕಿತಾ ಅವರು MG ರೋಡ್ ನಲ್ಲಿರುವಂತಹ ವ್ಯವಸ್ಥೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆದ್ರೆ ಕೋರಮಂಗಲದಲ್ಲೂ ಕೂಡ ಪೊಲೀಸರು ಎಲ್ಲ ರೀತಿಯ ಭದ್ರತೆಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ ನಾನು ನಿಂತಿರುವಂತದ್ದು ಸದ್ಯ ಒಂದು ಪ್ರಮುಖ ಜಂಕ್ಷನ್, ವೈಡಿ ಮಾರ್ಟ್ ಹಾಗೂ ಪಬ್ ರೋಡ್ ಅಂತ ಏನ್ ಕರೀತಾರೆ, ಇದು ಕೋರಮಂಗಲದಲ್ಲಿರುವಂತಹ ಒಂದು ಹಾಟ್ ಸ್ಪಾಟ್ ಏರಿಯಾ. ಇಲ್ಲಿ ಸಂಜೆ ಹೊತ್ತಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಅಂದ್ರೆ ನ್ಯೂ ಇಯರ್ ನ ವೆಲ್ಕಮ್ ಮಾಡೋದಕ್ಕೆ ಇಲ್ಲಿ ಆಗಮಿಸ್ತಾರೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಬೇಕಾದಂತ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡೋದಾಗಿರ್ಬೋದು, ಔಟ್ ಆಫ್ ಡಿವಿಷನ್ ಇಂದ ಹೆಚ್ಚುವರಿ ಪೊಲೀಸರನ್ನ ಕರೆಸ್ಕೊಂಡು ಇಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಈಗಷ್ಟೇ ಟ್ರಾಫಿಕ್ ಪೊಲೀಸರಿಗೆ ಬ್ರೀಫಿಂಗ್ ಕೂಡ ಮಾಡ್ಲಾಗ್ತಾ ಇದ್ರು. ಅಂದ್ರೆ ಯಾವ ಯಾವ ಏರಿಯಾಗಳಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗತ್ತೆ ಅಂತ ಏರಿಯಾಗಳನ್ನ ಗುರುತಿಸಿ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅನ್ನುವಂತ ಬ್ರೀಫಿಂಗ್ ಅನ್ನ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಅಂದ್ರೆ ಅನುಮಾನಾಸ್ಪದ ವಾಹನಗಳನ್ನ ಕಂಡು ಬಂದ್ರೆ ಅವರನ್ನ ಹಿಡಿದು ತನಿಖೆ ಮಾಡುವಂತ ಕೆಲಸ ಆಗಿರ್ಬೋದು, ಎಲ್ಲೂ ಕೂಡ ಸಂಚಾರ ದಟ್ಟಣೆ ಆಗದಂತೆ ನೋಡ್ಕೊಳ್ಳುವಂತ ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ರೋಡ್ ಏನಿದೆ ಪಬ್ ರೋಡ್, ಇದಕ್ಕೆ ಸಂಜೆ 4 ಗಂಟೆವರೆಗೂ ಮಾತ್ರ ಬೈಕ್ಗಳು, ಕಾರ್ಗಳು ಅಂದ್ರೆ ಯಾವುದೇ ರೀತಿಯ ವಾಹನಗಳ ಓಡಾಟಕ್ಕೆ ಅವಕಾಶ ಇರುತ್ತೆ. 4 ಗಂಟೆಯ ಬಳಿಕ ಇಲ್ಲಿ ಸಂಪೂರ್ಣ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗತ್ತೆ. ಕಾಲ್ನಡಿಗೆ ಮುಖಾಂತರವೇ ಇಲ್ಲಿ ಬರಬೇಕಾಗತ್ತೆ. ಅಂದ್ರೆ ಇಲ್ಲಿ ಕೋರಮಂಗಲದಲ್ಲಿ ಪಾರ್ಟಿ ಮಾಡೋಕೆ ಯಾರೆಲ್ಲ ಬರ್ತಾರೆ ಅವರು ಕಾಲ್ನಡಿಗೆ ಮುಖಾಂತರ ಬರಬೇಕು. ಈ ಒಂದು ಜಂಕ್ಷನ್ಗೆ ಬಂದ್ರೆ, ವೈಡಿ ಮಾರ್ಟ್ ಹಾಗೂ ಪಬ್ ರೋಡ್ಗೆ ಬಂದ್ರೆ, ಇದು ಟ್ರಾಫಿಕ್ ಪೊಲೀಸರು ಒಂದ್ ರೀತಿ ನಿಯಮವನ್ನ ಮಾಡ್ಕೊಂಡಿದ್ರೆ, ಮತ್ತೊಂದ್ ಕಡೆ ಇಲ್ಲಿ ಗಮನಿಸಬಹುದು ನನ್ನ ಹಿಂಭಾಗದಲ್ಲಿ ಒಂದು ಸೇಫ್ಟಿ ಹೌಸ್. ಅಂದ್ರೆ ಹೆಣ್ಣು ಮಕ್ಕಳು ಕುಡಿದು ಬಿದ್ದು ಗಾಯ ಮಾಡ್ಕೊಂಡ್ರೆ ಅಥವಾ ಗುಂಪಲ್ಲಿ ನೂಕು ನುಗ್ಗುಲು ಉಂಟಾಗಿ ಅಥವಾ ಏನೋ ಒಂದು ಘಟನೆ ಆದ್ರೆ ಅಂಥವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಒಂದು ಫಸ್ಟ್ ಏಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಗಮನಿಸ್ತಾ ಇರ್ಬೋದು, ಇಲ್ಲಿ ಚೇರ್ ಅನ್ನ ಹಾಕಲಾಗಿದೆ, ಹಾಗೆ ಬೆಡ್ ಕೂಡ ಇದೆ. ಕಾಟ್ ಹಾಕಿ ಇಲ್ಲಿ ಬೆಡ್ ವ್ಯವಸ್ಥೆ ಮಾಡಿರುವಂತದ್ದು. ಅಂದ್ರೆ ಅವರಿಗೆ ಫಸ್ಟ್ ಏಡ್, ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕಾಗತ್ತೆ ಅನ್ನುವಂಥದ್ದನ್ನ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಅಂದ್ರೆ ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾರಾದ್ರೂ ಅಂದ್ರೆ 12 ಗಂಟೆ ನಂತರ ಎಸ್ಪೆಷಲಿ ಕುಡಿದು ಬೀಳೋರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅಂದ್ರೆ ಪ್ರಜ್ಞೆ ತಪ್ಪಿ ರೋಡ್ ಮೇಲೆ ಬಿದ್ದು ಗಾಯ ಏನಾದ್ರೂ ಆದ್ರೆ ಅಂಥವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಈ ಸೇಫ್ಟಿ ಹೌಸಸ್ ನ ಮಾಡಿರುವಂತದ್ದು. ಅಂದ್ರೆ ಹೆಚ್ಚುವರಿ CCTV ಆಗಿರ್ಬೋದು, ಈ ರೀತಿ ವ್ಯವಸ್ಥೆಯನ್ನ ಕೋರಮಂಗಲದಲ್ಲಿ ಮಾಡ್ಕೊಂಡಿರುವಂತದ್ದು. ಮಧುಸೂದನ್.